ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ಓಂ ಶಾಂತಿ. ಶೀರ್ಷಿಕೆ: ಆತ್ಮಜ್ಯೋತಿ ಬೆಳಗಿದಾಗ ಪೂಜೆಗೆ ಯೋಗ್ಯರಾಗುವ ಮಾರ್ಗ. ಮುಖ್ಯ ಸಾರ: ಮಧುರ ಮಕ್ಕಳೇ, ನೀವು ರಾಜ ಋಷಿಗಳು. ತಪಸ್ಸಿನಿಂದಲೇ ಸತೋಪ್ರಧಾನರಾಗುತ್ತೀರಿ. ಆತ್ಮಜ್ಯೋತಿಯನ್ನು ಬೆಳಗಿಸಿದರೆ ಶಾಶ್ವತ ಪೂಜ್ಯ ಯೋಗ್ಯ. ಪ್ರಶ್ನೆ: ಯಾವ ಪುರುಷಾರ್ಥವು ಸದಾಕಾಲಕ್ಕಾಗಿ ಪೂಜೆಗೆ ಯೋಗ್ಯರನ್ನಾಗಿ ಮಾಡುತ್ತದೆ? ಉತ್ತರ: ಆತ್ಮಜ್ಯೋತಿಯನ್ನು ಬೆಳಗಿಸುವುದು, ತಮೋಪ್ರಧಾನ ಆತ್ಮವನ್ನು ಸತೋಪ್ರಧಾನವನ್ನಾಗಿ ಮಾಡುವುದು, ಶುದ್ಧ ನೆನಪು ಯೋಗದಲ್ಲಿ ಸ್ಥಿರವಾಗಿರುವುದು, ಇದೆಲ್ಲವೂ ಒಟ್ಟಾಗಿ ನಿಮ್ಮನ್ನು ಶಾಶ್ವತ ಪೂಜೆಗೆ ಯೋಗ್ಯರು, ಧರ್ಮರಾಜನ ಶಿಕ್ಷೆಯಿಂದ ಮುಕ್ತರು ಎಂದು ಮಾಡುತ್ತದೆ. ಮುಖ್ಯ ಜ್ಞಾನ ರತ್ನಗಳು. ನೀವು ರಾಜ ಋಷಿಗಳು. ತಪಸ್ಸು ಮಾಡುವುದು ನಿಮ್ಮ ಕರ್ತವ್ಯ. ಆತ್ಮಜ್ಯೋತಿ ನಂದಿ ಹೋದಾಗ ತಮೋ ಗುಣ ಬರುತ್ತದೆ. ದೇವತೆಯಲ್ಲಿ ಪವಿತ್ರತೆ ಇದ್ದುದರಿಂದಲೇ ಅವರಿಗೆ ಪೂಜೆ ಇದೆ. ಈಶ್ವರ ನೆನಪಿನಿಂದ ಪಾಪ ಕ್ಷಯವಾಗುತ್ತದೆ. ಆತ್ಮದ ಪೆಟ್ರೋಲ್ ಎಂದರೆ ಶುದ್ಧ ಶಕ್ತಿ. ಅದು ಯೋಗದಿಂದ ತುಂಬುತ್ತದೆ. ದೀಪಾವಳಿ ಹೊರಗಿನ ಬೆಳಕು, ಜ್ಞಾನ ದೀಪವು ಒಳಗಿನ ಬೆಳಕು. ಜನ್ಮ ಜನ್ಮಾಂತರದ ಪಾಪಗಳು ನೆನಪಿನ ಯಾತ್ರೆಯಿಂದ ಸುಡುತ್ತವೆ. ಲಕ್ಷ್ಮೀ ನಾರಾಯಣರ ಪೂಜೆ, ಇಬ್ಬರ ಪೂಜೆ. ಮನುಷ್ಯರಿಗೆ ಇದರ ಅರ್ಥ ಗೊತ್ತಿಲ್ಲ. ಎಲ್ಲರೂ ಈಗ ಅಂಧಕಾರದಲ್ಲಿ ಆತ್ಮ ನಿಶ್ಚಯ ಮಾಡಿದಾಗ ಬೆಳಕಾಗುತ್ತದೆ. ಶಿವತಂದೆ ಪರಮಧಾಮದಿಂದ ಬರುತ್ತಾರೆ. ಅವರಿಗೆ ನಿಜವಾದ ಹೆಸರಿದೆ. ಇತರ ಎಲ್ಲರಿಗೆ ಶರೀರಕ್ಕೆ ಹೆಸರು, ಆತ್ಮಕ್ಕೆ ಹೆಸರಿಲ್ಲ. ಅರ್ಧಕಲ್ಪ ಜ್ಞಾನ, ಅರ್ಧಕಲ್ಪ ಭಕ್ತಿ. ಇದು ನಿತ್ಯ ನಾಟಕ. ಈಗ ಹಳೆಯ ಛೀಛಿ ಪ್ರಪಂಚ ಮುಗಿಯುತ್ತಿದೆ. ಹೊಸ ವೈಕುಂಠಕ್ಕಾಗಿ ಹಳೆಯ ಪ್ರಪಂಚ ವಿರಾಮಗೊಳ್ಳಬೇಕು. ದೇವತೆಗಳಲ್ಲಿ ಭಕ್ತಿ ಇಲ್ಲ, ಜ್ಞಾನ ಮತ್ತು ಭಕ್ತಿ ಬೇರೆ. ರಾವಣ ರಾಜ್ಯದಲ್ಲಿ ಭಕ್ತಿ ಪ್ರಾರಂಭವಾಗುತ್ತದೆ. ತಂದೆಯ ಗುರಿ ನಿಮಗೆ 21 ಜನ್ಮಗಳ ಸಂಪೂರ್ಣ ಸುಖ ಕೊಡುವುದು. ಹುಡುಗಾಟಿಕೆ ಮಾಡುವವರು ಕೊನೆಯಲ್ಲಿ ಅಳುತ್ತಾರೆ. ಶಿಕ್ಷೆ ಅನುಭವಿಸಿದರೆ ಪೂಜೆಗೆ ಯೋಗ್ಯರಾಗುವುದಿಲ್ಲ. ಯೋಗದಿಂದಲೇ ಆತ್ಮಜ್ಯೋತಿ ಬೆಳಗುತ್ತದೆ. ಸ್ವಾಮಿ ವಿವೇಕಾನಂದ, ರಾಮಕೃಷ್ಣರ ಉದಾಹರಣೆ. ಆತ್ಮಜ್ಯೋತಿಯ ಕಾಣಿಕೆ. ಯಾವುದೇ ಆತ್ಮ ಮತ್ತೊಬ್ಬ ಆತ್ಮದಲ್ಲಿ ಲೀನವಾಗುವುದಿಲ್ಲ. ಎಲ್ಲರೂ ಹೆಸರು ರೂಪ ಅವಶ್ಯ. ಇದು ಅಸ್ಥೂಲ ಸತ್ಯ. ಪ್ರತಿ ಕ್ಷಣವೂ ಪೂರ್ವ ನಿರ್ಧರಿತ ಡ್ರಾಮಾ. ಪುರುಷಾರ್ಥ ಮಾತ್ರ ನಿಮ್ಮದು. ತೀವ್ರ ಯೋಗ, ತೀವ್ರ ತಪಸ್ಸು, ಪೂಜೆಗೆ ಯೋಗ್ಯತೆ. ಸರಳ ಸಾರಾಂಶ. ಇಂದು ಬಾಬ್ದಾದ ಹೇಳ್ತಿರೋ ಮುಖ್ಯ ವಿಷಯ: ಮಕ್ಕಳೇ, ನೀವು ರಾಜ ಋಷಿಗಳು. ತಪಸ್ಸು ಮತ್ತು ನೆನಪಿನಿಂದ ಆತ್ಮಜ್ಯೋತಿಯನ್ನು ಬೆಳಗಿಸಬೇಕು. ನಾವು ಈಗ ತಮೋಪ್ರಧಾನ, ದುರ್ಬಲ, ಪವಿತ್ರತೆ ರಹಿತ ಆತ್ಮರಾಗಿದ್ದೇವೆ. ಆದರೆ ಶಿವಬಾಬಾ ನೆನಪಿನ ಯಾತ್ರೆ, ಪಾಪ ಕ್ಷಯ, ಆತ್ಮ ಶುದ್ಧ, ಆತ್ಮ ಸತೋಪ್ರಧಾನ, ಪೂಜೆಗೆ ಯೋಗ್ಯ. ಹಳೆಯ ಪ್ರಪಂಚ ಮುಗಿದಿದೆ, ಹೊಸ ವೈಕುಂಠ ಬರಬೇಕಿದೆ. ಭಕ್ತಿ ಆಡಂಬರಕ್ಕೆ ಅರ್ಥವಿಲ್ಲ. ಜ್ಞಾನವೇ ನಿಜವಾದ ಬೆಳಕು. ಯಾರು ಹುಡುಗಾಟಿಕೆ ಮಾಡುತ್ತಾರೋ ಅವರು ಕೊನೆಯಲ್ಲಿ ಅಳುತ್ತಾರೆ ಮತ್ತು ಶಿಕ್ಷೆ ಅನುಭವಿಸುತ್ತಾರೆ. ಶಿಕ್ಷೆ ಅನುಭವಿಸಿದರೆ ಪೂಜೆಗೆ ಯೋಗ್ಯರಾಗುವುದಿಲ್ಲ. ಆದ್ದರಿಂದ ಯೋಗದಲ್ಲಿ ಸ್ಥಿರವಾಗಿ ಕುಳಿತುಕೊಳ್ಳಿ. ಆತ್ಮ ನಿಶ್ಚಯ ಮಾಡಿ, ರಾಜ ಋಷಿಗಳ ತಪಸ್ಸು ನಡೆಸಿ ನಿಮ್ಮ ಸತೋಪ್ರಧಾನ ಸ್ಥಿತಿ ತಂದುಕೊಳ್ಳಿ. ಸಣ್ಣ ಕಥೆ: ಮಂದಿರದ ದೀಪ ಮತ್ತು ಎಣ್ಣೆ. ಒಂದು ಮಂದಿರದಲ್ಲಿ ದೀಪ ಬೆಳಗಿಸಲು ಎಣ್ಣೆ ಇಡುತ್ತಾರೆ. ಒಮ್ಮೆ ಎಣ್ಣೆ ಮುಗಿದು ದೀಪ ನಂದಿ ಹೋಯಿತು. ಮಂದಿರ ಕತ್ತಲಾಯಿತು. ಪೂಜಾರಿ ಹೇಳಿದನು, ದೀಪವನ್ನು ದೀಪವಾಗಿಡುವುದಕ್ಕೆ ಕೇವಲ ಜ್ಯೋತಿ ಸಾಕಲ್ಲ, ಎಣ್ಣೆ ಬೇಕು. ನಾವು ಆತ್ಮರು ಅದೇ ಹಾಗೆ. ನಮ್ಮ ಜ್ಯೋತಿ ನಂದಿದೆ. ನೆನಪು ಯೋಗವೇ ನಮ್ಮ ಎಣ್ಣೆ. ಅದನ್ನು ತುಂಬಿದಾಗ ಜ್ಯೋತಿ ಪುನಃ ಪ್ರಜ್ವಲಿಸುತ್ತದೆ ಹಾಗೂ ಪವಿತ್ರತೆ, ಬೆಳಕು, ಶಾಶ್ವತ ಪೂಜೆ ಯೋಗ್ಯತೆ. ಓಂ ಶಾಂತಿ.